ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಈ ವಿಡಿಯೋದಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಸ್ಪರ್ಮನ್ನು ಈಸಿಯಾಗಿ ಡ್ರಾ ಮಾಡಿ ಲೇಬ್ಲಿಂಗನ್ನು ಮಾಡೋಣಂತೆ. ಪೆನ್ಸಿಲ್ ತುಂಬ ಶಾರ್ಪ್ ಆಗಿರಬೇಕು. ಸ್ಪರ್ಮದ್ದು ಹೆಡ್ ಪೋರ್ಷನ್ನಿಂದ ಸ್ಟ್ರಕ್ಚರನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಕೋನ್ ಲೈಕ್ ನ್ಯೂಕ್ಲಿಯಸ್ ಏನಿರುತ್ತೆ ಒಳಗಡೆ ಅದನ್ನ ರಫ್ ಆಗಿ ಫಸ್ಟ್ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೊ ನ್ಯೂಕ್ಲಿಯಸನ್ನು ಡ್ರಾ ಮಾಡಿಕೊಂಡು ಅದರ ಮೇಲ್ಗಡೆ ಒಂದು ಅಕ್ರೋಸೋಮ್ ಇರುತ್ತಲ್ಲ, ಸೊ ಅದನ್ನು ಕೂಡ ರಫ್ ಆಗಿ ಡ್ರಾ ಮಾಡೋಣ. ಸೊ ನ್ಯೂಕ್ಲಿಯಸ್ ಮತ್ತು ಎಕ್ರೋಸೋಮ್ ಆಯಿತು. ನ್ಯೂಕ್ಲಿಯಸ್ ಒಳಗಡೆ ಈ ರೀತಿ ನ್ಯೂಕ್ಲಿಯೋಪ್ಲಾಸಮನ್ನು ತೋರಿಸ್ಬೋದು, ರೈಟ್. ಆ್ಯಂಡ್ ಇದನ್ನ ಸ್ವಲ್ಪ ಡಾರ್ಕ್ ಮಾಡಿ. ದೆನ್ ಎಕ್ರೋಸೋಮಲ್ ಕ್ಯಾಪ್ನಲ್ಲಿ ಏನಿರುತ್ತೆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಇರುತ್ತೆ, ಅದನ್ನ ಡಾರ್ಕ್ ಮಾಡಿ. ನೆಕ್ಸ್ಟು ಈ ರೀತಿ ಹೊರಗಡೆಯಿಂದ ಥಿನ್ ಲೇಯರ್ ಆಗಿ ಪ್ಲಾಸ್ಮಾ ಮೆಂಬ್ರೇನ್ ಏನಿರುತ್ತೆ ಸ್ಪರ್ಮದ್ದು ಅದನ್ನು ಡ್ರಾ ಮಾಡ್ಕೊಳ್ಳಿ. ಮುಂದ್ಗಡೆ ಸ್ವಲ್ಪ ಕೋನ್ ಲೈಕ್ ಸ್ಟ್ರಕ್ಚರ್ ಬಂದರೆ ತುಂಬ ನೀಟಾಗಿ ಕಾಣಿಸುತ್ತೆ ಡಯಾಗ್ರಾಮು. ಸೊ ಈ ರೀತಿ ನೀವು ಈಸಿಯಾಗಿ ಡ್ರಾ ಮಾಡ್ಕೋಬೋದು. ಎಕ್ರೋಸೋಮನ್ನು ಸ್ವಲ್ಪ ಡಾರ್ಕ್ ಆಗಿ ಮಾಡೋಣ. ಸೊ ಎಕ್ರೋಸೋಮಲ್ಲಿ ಏನಿರುತ್ತೆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ಗಳು ಇರ್ತವೆ. ದೆನ್ ಸ್ಮಾಲ್ ನೆಕ್ ಪೋರ್ಷನಲ್ಲಿ 2 ಸೆಂಟ್ರಿಯೋಲ್ಸ್ ಇರ್ತಾವಲ್ಲ, ಪ್ರಾಕ್ಸಿಮಲ್ ಮತ್ತು ಡಿಸ್ಟಲ್, ಅವನ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಸೊ ಸ್ಮಾಲ್ ನ್ಯಾರೋ ನೆಕ್ಕನ್ನು ತೋರಿಸಿ ಕೆಳಗಡೆ 2 ಪ್ಯಾರಲಲ್ ಲೈನ್ಸ್ ವಾಟ್ ದ ಇಂಡಿಕೇಟ್ ಮಿಡಲ್ ಪೀಸನ್ನು ಅವು ಇಂಡಿಕೇಟ್ ಮಾಡ್ತವೆ. ಮಿಡಲ್ ಪೀಸನ್ನು ಡ್ರಾ ಮಾಡಿ ಆದಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಟೇಲನ್ನು ಡ್ರಾ ಮಾಡ್ಬೋದು. ನಾನು ಯು ಶೇಪಲ್ಲಿ ಮಾಡಿದ್ದೀನಿ ಸೊ ದ್ಯಾಟ್ ಲೇಬ್ಲಿಂಗ್ಸ್ ತುಂಬ ನೀಟಾಗಿ ಕಾಣಿಸುತ್ತೆ ಅಂತ. ಸೊ ಇದು ಸ್ಟ್ರಕ್ಚರ್ ಹೊರಗಡೆಯಿಂದ ಕಂಪ್ಲೀಟ್ ಆಯಿತು. ಒಳಗಡೆಯಿಂದ ಮಿಡಲ್ ಪೀಸ್ನಲ್ಲಿ ನಾವು ಎಕ್ಸಿಯಲ್ ಫಿಲಾಮೆಂಟನ್ನು ಡ್ರಾ ಮಾಡೋಣ. ಓಕೆ, ನಾವು ದಿಸ್ ಎಕ್ಸಿಯಲ್ ಫಿಲಾಮೆಂಟ್ ಸುತ್ತಲೂ ಏನಿರುತ್ತೆ ಮಿಡಲ್ ಪೀಸ್ನಲ್ಲಿ ಸ್ಪೈರಲ್ ಮೈಟೋಕಾಂಡ್ರಿಯಾ ಇರ್ತಾವಲ್ವಾ. ಮೈಟೋಕಾಂಡ್ರಿಯಾ ದೇ ವಿಲ್ ಪ್ರೊವೈಡ್ ದ ಎನರ್ಜಿ. ಯಾಕೆ ಎನರ್ಜಿ ಬೇಕು? ಬಿಕಾಸ್ ಸ್ಪರ್ಮ್ ಇಸ್ ಅ ಮೊಟೈಲ್ ಸ್ಟ್ರಕ್ಚರ್. ಸೊ ಅದು ಮೂವ್ ಆಗಲಿಕ್ಕೆ ಎನರ್ಜಿಯನ್ನು ಯಾರು ಕೊಡ್ತಾರೆ? ಮೈಟೋಕಾಂಡ್ರಿಯಾ ಕೊಡುತ್ತೆ. ಸೊ ಈ ರೀತಿಯಾಗಿ ಸ್ಪೈರಲ್ ಮೈಟೋಕಾಂಡ್ರಿಯನ್ನ ಈಸಿಯಾಗಿ ಡ್ರಾ ಮಾಡಿ. ಎಲ್ಲಿ? ಮಿಡಲ್ ಪೀಸ್ನಲ್ಲಿ. ಓಕೆ, ದಿಸ್ ಕಂಪ್ಲೀಟ್ಸ್ ಯುವರ್ ಈಸಿಯಾಗಿ ಸ್ಪರ್ಮ್ ಡಯಾಗ್ರಾಮ್ ಕಂಪ್ಲೀಟ್ ಆಯಿತು. ನಾವು ಲೇಬ್ಲಿಂಗ್ಸನ್ನು ಡ್ರಾ ಮಾಡೋಣ. ಸೊ ಸ್ವಲ್ಪ ಸ್ಟ್ರಕ್ಚರ್ಸನ್ನು ನೀವು ಲಾಸ್ಟಿಗೆ ಫೈನಲ್ ಟಚ್ ಕೊಟ್ಟು ಡಾರ್ಕ್ ಆಗಿ ಮಾಡ್ಕೋಬೋದು, ರೈಟ್. ನಾವು ಹೆಡ್, ನೆಕ್ ಮತ್ತು ಮಿಡಲ್ ಪೀಸ್ ಕರೆಕ್ಟಾಗಿ ಪೆನ್ಸಿಲ್ ಶಾರ್ಪ್ ಇರಬೇಕು, ಅಂದ್ರೇ ಸ್ಪೆಲ್ಲಿಂಗು ಕರೆಕ್ಟಾಗಿರಬೇಕು, ಅಂದ್ರೇ ನೀಟಾಗಿ ಕಾಣಿಸುತ್ತೆ ಡಯಾಗ್ರಾಮ್. ಸೊ ಫಸ್ಟ್ ಈ ರೀತಿ ಫುಲ್ ಡಾರ್ಕ್ ಮಾಡ್ಕೊಳ್ಳೋಣ. ಓಕೆ, ನಾವು ಲೇಬ್ಲಿಂಗ್ಸ್ ನಾವು we'll start with the head, then neck, small neck, then middle piece, then ಕೆಳಗಡೆ ಇರೋದು tail. ಓಕೆ, ಸೊ ಸ್ಪೆಲ್ಲಿಂಗನ್ನು ಬರಿತಾ ಹೋಗಿ ನೀಟಾಗಿ. ಸೊ ಅಲಾಂಗ್ ವಿತ್ ಮೀ ಯು ಕ್ಯಾನ್ ಆಲ್ಸೋ ಪ್ರಾಕ್ಟೀಸ್. ಒಟ್ಟಿಗೆ ಮಾಡ್ತಾ ಹೋಗೋಣ, ಅಂದರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮಿಡಲ್ ಪೀಸ್, ದೆನ್ ಈ ಕಡೆ ಟೇಲ್. ಸೊ ಇಲ್ಲಿ ನಾವು 4 ಲೇಬ್ಲಿಂಗ್ಸನ್ನು ಹಾಕಿದ್ದೀವಿ. ಒಂದೊಂದು ಲೇಬ್ಲಿಂಗಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಹೊರಗಡೆಯಿಂದ ಪ್ಲಾಸ್ಮಾ ಮೆಂಬ್ರೇನ್. ಲೈನ್ಸ್ ಯಾವತ್ತು ಸ್ಲ್ಯಾಂಟ್ ಬರಬಾರ್ದು, ಸ್ಟ್ರೇಟ್ ಆಗಿನೇ ಬರಬೇಕು. ವರ್ಟಿಕಲ್ ಮತ್ತು ಸ್ಟ್ರೇಟ್ ಇರ್ಬೋದು, ಅಥವಾ ಸ್ಲ್ಯಾಂಟ್ ಮತ್ತು ಹಾರಿಜಾಂಟಲ್ ಇರ್ಬೋದು. ಸೊ ಯಾವತ್ತು ಲೇಬ್ಲಿಂಗ್ ಹೆಸರು ಬರೀಬೇಕಾದ್ರೆ ಅದ್ರ ಹಿಂದ್ಗಡೆ ಲೈನು ಸ್ಟ್ರೇಟ್ ಆಗಿರುವಂಗೆ ನೋಡ್ಕೊಳ್ಳಿ, ಸೊ ದ್ಯಾಟ್ ಡಯಾಗ್ರಾಮ್ ತುಂಬ ನೀಟಾಗಿ ಕರೆಕ್ಟಾಗಿ ಕಾಣಿಸುತ್ತೆ. ಎಕ್ರೋಸೋಮ್, ಅದಾದಮೇಲೆ ನ್ಯೂಕ್ಲಿಯಸ್, ದೆನ್ 2 ಸೆಂಟ್ರಿಯೋಲ್ಸ್ ಪ್ರಾಕ್ಸಿಮಲ್ ಮತ್ತು ಡಿಸ್ಟಲ್. So start writing proximal centriole, then distal centriole. ಸ್ಲ್ಯಾಂಟ್ ಲೈನ್ ಮಾಡ್ಕೊಂಡ್ರು ಮುಂದೆ ಅದನ್ನ ನೀವು ಸ್ಟ್ರೇಟ್ ಮಾಡಿನೇ ಲೇಬ್ಲಿಂಗ್ಸನ್ನು ಬರೀಬೇಕು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಡಯಾಗ್ರಾಮ್ ಅಂದರೆ ಕರೆಕ್ಟಾಗಿ ಕಾಣಿಸುತ್ತೆ. ದೆನ್ ವಿ ಹ್ಯಾವ್ ಅ ಮೈಟೋಕಾಂಡ್ರಿಯಾ, ದೆನ್ ಎಕ್ಸಿಯಲ್ ಫಿಲಾಮೆಂಟ್, ಸೆಂಟರ್ನಲ್ಲಿರುವಂಥದ್ದು ಎಕ್ಸಿಯಲ್ filament. Okay, so this is the structure of sperm. So labeling 10 ಆದರೂ ಮಿನಿಮಮ್ ಸಿಗ್ತಾವೆ ನಿಮಗೆ. 5 ಮಾರ್ಕ್ಸ್ ಕೇಳಿದರೆ ಬರೀಬೋದು. ಇದ್ರದ್ದು ಎಕ್ಸ್ಪ್ಲನೇಷನ್ ಕೇಳಿದರೆ ಅದನ್ನ ಫ್ಲ್ಯಾಶ್ ಕಾರ್ಡಲ್ಲಿ ನಾನು ಬರೆದು ಹಾಕಿರ್ತೀನಂತೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ನೀವು ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಆನ್ಸರನ್ನು ರೆಫರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆನ್ಸರ್ ನಂಬರ್ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು, ಯಾವ ಕ್ವಶನ್ಗೆ ಇದು ಆನ್ಸರು ಅಂತ. ಲೇಬ್ಲಿಂಗ್ಸ್ ಲೆಫ್ಟ್ ಆ್ಯಂಡ್ ರೈಟ್ ಮಾತ್ರ ಇರಲಿ, ಎಲ್ಲ ಡೈರೆಕ್ಷನಲ್ಲಿ ಬೇಡ. Thank you for watching.